ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಿಸ್ನೆಸ್ ರಿಲೇಟೆಡ್ ಆದ ಕೆಲವು ವರ್ಡ್ಸ್ಗಳನ್ನು ತಿಳಿದುಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಸ್ನೆಸ್ ಅಂದರೆ ವ್ಯವಹಾರ. ಸೊ ಈ ಬಿಸ್ನೆಸ್ ಅನ್ನೋ ವರ್ಡ್ ಬ್ಯುಸಿ ಅನ್ನೋ ವರ್ಡಿಂದ ಬಂದಿದೆ. ಆಲ್ವೇಸ್ ಇನ್ವಾಲ್ವಿಂಗ್ ಇನ್ ದ ಆ್ಯಕ್ಟಿವಿಟೀಸ್, ಯಾವಾಗಲೂ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದಾಗಿದೆ. ನೆಕ್ಸ್ಟ್ ವರ್ಡ್ ಕಂಪನಿ ಮೀನ್ಸ್ ಸಂಸ್ಥೆ. ಹೈಯರ್ ಅಂದರೆ ಕೆಲಸ ಕೊಡುವುದು. ದ್ಯಾಟ್ ಕಂಪನಿ ಈಸ್ ಹೈರಿಂಗ್. ಎಂಪ್ಲಾಯೀಸ್ ನೌಕರ. ಎಂಪ್ಲಾಯೀಸ್ ಆರ್ ಮಚ್ ಇಂಪಾರ್ಟೆಂಟ್ ಟು ದ ಕಂಪನಿ. ಸೊ ಕಂಪ್ನಿಗೆ ನೌಕರರು ತುಂಬ ಮುಖ್ಯ. ಎಂಪ್ಲಾಯರ್ ಅಂದರೆ ಕೆಲಸ ಕೊಡುವವರು. ದೇ ಆರ್ ವೆರಿ ಗುಡ್ ಎಂಪ್ಲಾಯರ್ಸ್. ಬಾಸ್ ಮಾಲೀಕ. ಮ್ಯಾನೇಜರ್ ಅಂದರೆ ನಿರ್ವಹಣಾಧಿಕಾರಿ. ಅ ಪರ್ಸನ್ ಹೂ ಮ್ಯಾನೇಜ್ ದ ಕಂಪನಿ. ಸೊ ಕಂಪನಿಯನ್ನು ಯಾರು ನಿರ್ವಹಣೆ ಮಾಡ್ತಾರೆ ಅವರನ್ನು ಮ್ಯಾನೇಜರ್ ಅಂತಾರೆ. ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ. ಇಟ್ ಈಸ್ ದ ಬೇಸ್ ಆಫ್ ಅ ಕಂಪನಿ. ಸೊ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾವು ಕಂಪನಿನ ಸ್ಟಾರ್ಟ್ ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ವರ್ಡ್ ಇನ್ವೆಸ್ಟರ್ಸ್ ಅಂದರೆ ಹೂಡಿಕೆದಾರರು. ಅ ಪರ್ಸನ್ ಹೂ ಇನ್ವೆಸ್ಟ್ ಇನ್ ದ ಕಂಪನಿ. ಕಂಪನಿಯಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರನ್ನು ಇನ್ವೆಸ್ಟರ್ಸ್ ಅಂತಾರೆ. ಪ್ರಾಫಿಟ್ ಅಂದರೆ ಲಾಭ. ದ ಕಂಪನಿ ಹ್ಯಾಸ್ ಗೇನ್ಡ್ 20% ಪ್ರಾಫಿಟ್. ಲಾಸ್ ನಷ್ಟ. ದ ಕಂಪನಿ ಈಸ್ ಫೇಸಿಂಗ್ ಲಾಸ್ ಡ್ಯೂ ಟು ಚೇಂಜ್ ಇನ್ ಮಾರ್ಕೆಟ್ ಪ್ರೈಸ್. ಮಾರುಕಟ್ಟೆಯಲ್ಲಾದ ಬೆಲೆಗಳ ಬದಲಾವಣೆಯಿಂದ ಕಂಪನಿ ನಷ್ಟವನ್ನು ಅನುಭವಿಸಿದೆ. ರಿಸ್ಕ್ ಅಪಾಯ. ಸೊ ರಿಸ್ಕ್ ಇಲ್ಲದೆ ಯಾವ ಕಂಪ್ನಿ ಕೂಡ ರನ್ ಆಗೋದೇ ಇಲ್ಲ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಸರಕು ಮತ್ತು ಸೇವೆಗಳು. ಇಂಪೋರ್ಟ್ ಆಮದು. ದ ಕಂಪನಿ ಇಂಪೋರ್ಟ್ ದ ರಾ ಮಟೀರಿಯಲ್ಸ್. ಸೊ ಏನಂದರೆ ಕಂಪ್ನಿ ಏನಂದರೆ ರಾ ಮಟೀರಿಯಲ್ನ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಎಕ್ಸ್ಪೋರ್ಟ್ ಅಂದರೆ ರಫ್ತು ಮಾಡೋದು. ದ ಕಂಪನಿ ಎಕ್ಸ್ಪೋರ್ಟ್ ದ ಫಿನಿಶ್ಡ್ ಗೂಡ್ಸ್. ಕಂಪನಿ ಸಿದ್ಧಗೊಳಿಸಿದ ಸರಕುಗಳನ್ನು ಬೇರೆ ಕಂಪನಿಗೆ ಆಗಿರ್ಬೋದು ಅಥವಾ ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ದೇಶಕ್ಕೆ ರಫ್ತು ಮಾಡುತ್ತೆ. ನೆಕ್ಸ್ಟ್ ವರ್ಡ್ ಬೋನಸ್. ಮೈ ಬೋನಸ್ ದಿಸ್ ಇಯರ್ ವಾಸ್ ಈಕ್ವಲ್ ಟು 2 months ಸ್ಯಾಲರಿ. ಸೊ ಬೋನಸ್ ಅನ್ನೋದೇನೆಂದರೆ ಎಲ್ರಿಗೂ ಖುಷಿ ಆದಂಥ ಒಂದು ವಿಷಯ. ಯಾವಾಗ ಬೋನಸ್ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಎಂಪ್ಲಾಯೀಸ್ ಎಲ್ಲ. ಫೈರ್ ಅಂದರೆ ಕಂಪನಿ ಎಂಪ್ಲಾಯೀಸ್ನ ಕೆಲಸದಿಂದ ತೆಗೆದು ಹಾಕೋದು. ಟು ರಿಮೂವ್ ಸಮ್ ಒನ್ ಫ್ರಮ್ ದೇರ್ ಜಾಬ್. ಸೊ ಹೇಗೆ ಹೈಯರ್ ಮಾಡ್ಕೊಳ್ಳುತ್ತೋ ಹಾಗೆ ಎಂಪ್ಲಾಯೀಸ್ ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂದರೆ ಅವ್ರನ್ನ ತೆಗೆದು ಕೂಡ ಹಾಕ್ಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.